ಘಟನೆ. ಬೇಕಾದ್ರೆ ನೀವು ಯಾರು ಶಂಭು ಬಳಿಗಾರ ಅವ್ರು ಬೇಕಾದ್ರೆ ಹೋಗಿ ಕೇಳಬಹುದು ನೀವು, ಅವರ ಮನೆತನದಲ್ಲಿ ಆಗಿರ್ತಕ್ಕಂತ ಘಟನೆ. ಏನಾಗ್ತೈತಿ, ಅವತ್ತ ಮನೆತನದೊಳಗ 7-8 ಜೋಳದ ಹಾಗೆ ವರ್ಷ ತುಂಬ್ತಿರ್ತಾವು. ಆತ ಏನ್ ಮಾಡ್ತಾನ, ವರ್ಷ ಜೋಳದ ಹಗೆಯನ್ನ ತುಂಬೋಬೇಕಾದ್ರೆ ಆತನ ತಂಗಿ, ಆತನಿಗೊಬ್ಳು ಸಹೋದರಿ ಇರ್ತಾಳ, ಆಕೆಯನ್ನ ಕರೆಸಿ ಆತನ ಆ ಹಗೆಯನ್ನ ಎಲ್ಲ ಪೂಜೆ ಮಾಡಿಸಿ 7-8 ಹಗೆಯನ್ನು ಕೂಡ ಪೂಜೆ ಮಾಡಿಸಿ ಜೋಳವನ್ನ ಆಕೆ ಕೈಯಿಂದ ಒಂದೊಂದು ಹಗೆಗೂ ಒಂದೊಂದು ಬಗಶ ಜೋಳವನ್ನ ಹಾಕಿಸ್ಕೊಂತ ಬರ್ತಾನ. ವರ್ಷವೂ ಕೂಡ, ಇಡೀ ವರ್ಷವೂ ಕೂಡ 30-40 ವರ್ಷಗಟ್ಟಲೆ ಇದು ನಡೆದಿರ್ತೈತಿ. ಒಂದು ದಿನ ಏನಾಗ್ತೈತಿ, ಆ ತಾಯಿ ಆ ಸಹೋದರಿ ಎಲ್ಲ ಜೋಳದ ಹಗೆಯನ್ನ ತುಂಬುತ್ತಾಳ. ತುಂಬಿ ಆ ಸಹೋದರಿಗೆ ಈ ಕೇಳ್ತಾಳ, ಅವ್ರ ಅಣ್ಣನಿಗೆ ಕೇಳ್ತಾಳ, ಅಣ್ಣ ನನಗ್ ಜೋಳ ಕೊಡು, ಮನ್ಯಾಗ ಜೋಳ ಇಲ್ಲ, ಬೇಕಾಗೈತಿ, ಕೊಡಣ್ಣ ನನಗ್ ಬೇಕು ಅಂತ ಕೇಳಿದಾಗ ಅಣ್ಣ ಹೇಳ್ತಾನ, ಯಾಕವ ಈ ಹಿಂದ್ ಕೊಟ್ಟಿದ್ದಲ್ಲ ಏನು, ಮತ್ತೆ ಕೊಡ್ತೇನೆ ಅಂತೆ, ನೋಡೋಣ ನಾನೇ ಬಂದು ಕೊಡ್ತೇನೆ ಅಂತ ಹೇಳ್ತಾನ. ಹೇಳಿದಾಗ ಏನಾಗ್ತೈತಿ, ಯಾಕೋ ನಮ್ಮಣ್ಣ ಹಿಂಗಂದಲ್ಲ ಅಂತ ಆ ತಾಯಿ ಆ ಸಹೋದರಿ ಕಣ್ಣೀರ್ ಹಾಕೊಂಡು ತನ್ನ ಗಂಡನ ಮನೆಗೆ ಬರ್ತಾಳ. ಗಂಡನ ಮನೆಗೆ ಬರ್ತಾಳ. ಒಂದು ಸ್ವಲ್ಪ ದಿನ ಬಿಟ್ಟು ಜೋಳದ ಹಗೆಯನ್ನ ತೆಗಿತಾರ. ಹಗೆಯನ್ನ ತೆಗೆದಾಗ ಏನು ಒಂದು ಜೋಳದ ಕಾಳು ಸಹಿತ ಹಿಡಿಯಲಾರದಷ್ಟು ತುಂಬಾ ಹಗೆ ಅರ್ಧಕ್ಕರ್ಧ ಹಾಗೆ ಸರಿದು ಹೋಗ್ಬಿಟ್ಟಿರ್ತೈತಿ. ಅರ್ಧಕ್ಕರ್ಧ ಹಾಗೆವು ಸರಿದು ಹೋಗ್ಬಿಟ್ಟಿರ್ತೈತಿ. ಅವಾಗ ಆ ಅಣ್ಣ ಬಹಳ ಶಾಣೆ ಇರ್ತಾರ, ಲೇ ತಮ್ಮ ಮುಚ್ಚಿರ್ಲಿ ಹಾಗೆ ಅದ, ಮುಚ್ಚ್ರಿ ಹಾಗೆ ಮುಚ್ಚ್ರಿ ಅಂತಂದು ಆತನ ತಂಗಿಯನ್ನ ಕರ್ಕೊಂಡ್ ಬರಕ್ ಹೋಗ್ತಾನ. ಬಾರವಾ, ಮತ್ತ ಹೆಂಗ ನೀ ಪೂಜೆ ಮಾಡಿ ಮುಚ್ಚಿದ್ದಿ ಹಾಗೆ ಹಂಗ ಅದವ, ಮತ್ತ ಈಗ ಹಾಗೆ ತೆಗಿಬೇಕಾಗೈತಿ, ಬಾ ನೀನ ಪೂಜೆ ಮಾಡಿ ನೀನ ತೆಗಿ ಬಾ ಅಂತ ಆತನ ತಂಗಿಯನ್ನ ಕರ್ಕೊಂಡ್ ಬರ್ತಾನ. ಕರ್ಕೊಂಡ್ ಬಂದು ಹಗೆಯನ್ನ ಪೂಜೆಯನ್ನು ಮಾಡಿಸಿ ಮುಚ್ಚಿದ ಹಗೆಗಳನ್ನೆಲ್ಲ ಪೂಜೆ ಮಾಡಿಸಿ ಆತನ ತಂಗಿಯ ಒಡೆಲಲ್ಲಿ ಆಕೆ ಎಷ್ಟು ಕೇಳ್ತಾಳ ಅಷ್ಟು ಜೋಳವನ್ನ ಹಾಕಿ ಹಗೆ ತೆಗಿಸ್ತಾರ. ಫಸ್ಟ್ ಮುಚ್ಚಿದಾಗ ಏನಿರುತ್ತಲ್ಲ ಹಾಗೆ ಆ ತರದನ್ನ ತುಂಬಿದ ಹಗೆನೇ ಇರ್ತೈತಿ. ಅದಕ್ಕೆ ಪುಣ್ಯಾತ್ಮರ ಒಂದ ಹೇಳ್ತೀನಿ, ಯಾವತ್ತೂ ಹೆಣ್ಣಿನ ಮನಸ್ಸಿಗೆ ನೋವು ಮಾಡಬಾರ್ದು. ಹೆಣ್ಣು ಕೊಟ್ರೆ ವರ, ಇಟ್ಟರೆ ಶಾಪ. ಅದಕ್ಕೆ ಏನ್ ಹೇಳೋದಪ್ಪ ಪುಣ್ಯಾತ್ಮರ ಅಂದ್ರ, ಯಾವ ನಿಮ್ಮ ಮನೆಗಳಾಗ್ಲಿ ನಿಮ್ಮ ಮನೆತನದಲ್ಲಾಗ್ಲಿ ಯಾವತ್ತೂ ಹೆಣ್ಣಿಗೆ ನೋವು ಮಾಡ್ಬೇಡ್ರಿ. ಹೆಣ್ಣಿಗೆ ತಡ್ಕೊಳ್ಳೋ ಶಕ್ತಿನೂ ಐತಿ, ಹಂಗ ತಡ್ಕೊಂಡ್ರ ಒಲಿದರೆ ನಾರಿ, ಮುನಿದರೆ ಮಾರಿ. ಆದ್ರಿಂದ ಪುಣ್ಯಾತ್ಮರ ತಮಗೆ ಹೇಳೋದಿಷ್ಟ, ಯಾವತ್ತೂ ಕೂಡ ಹೆಣ್ಣಿನ ಮನಸ್ಸಿಗೆ ನೋವು ಮಾಡ್ಬೇಡ್ರಿ. ಇಲ್ಲಿಯೂ ಕೂಡ ಹಂಗೆ ಆಗಿತ್ತು. ಯಾವ ರಕ್ಕಸ ಆ ಮಹಿಷಾಸುರ ಆ ದೇವಿಯೊಂದಿಗೆ ಯುದ್ಧವನ್ನ ಮಾಡಿ ನಾಶ ಆಗಿದ್ನಲ್ಲ, ಇನ್ನೇನು ನಮ್ಗೆ ಮುಗಿತಪ್ಪ, ಇನ್ ಯಾರು ಕಾಟಿಲ್ಲ ಅಂತಂದು ಆ ಎಲ್ಲ ದೇವಾನುದೇವತೆಗಳು ಆ ಮಹಾತಾಯಿಗೆ ಮಂಗಳಾರತಿಯನ್ನ ಬೆಳಗ್ತಾ ಇದ್ದಾರೆ. ಜಯ ನಮೋ ಜಗದೀಶ ಎನ್ನುತ್ತಲಿ, ಜಯ ನಮೋ ಜಗದೀಶ ಎನ್ನುತ್ತಲಿ, ಜಯನಯವೆನ್ನುತ್ತ ಬೆಳಗಿದರು ಮಹಾಜಯ ಮಂಗಳಾರತಿಯ ಅಂತಂದು ಈ 9ನೇ ಅಧ್ಯಾಯಕ್ಕ ಎಲ್ಲರೂ ಕೂಡ ಮಂಗಳಾರತಿಯನ್ನು ಬೆಳಗ್ತಾ ಇದ್ದಾರ. ಇನ್ನು 10ನೇ ಅಧ್ಯಾಯದೊಳಗ ಯಾವ ರಾಕ್ಷಸ ಬರ್ತಾನ ಅಂತ ನಾವೆಲ್ಲರೂ ಒಂದು ಪದ್ಯವನ್ನ ಕೇಳಿದ ಪದ್ಯವನ್ನ ಹಾಡಿದ ನಂತರ 10ನೇ ಅಧ್ಯಾಯದ ಪುರಾಣವನ್ನ ಮುಂದುವರಿಸೋಣ.